ಎಲ್ರಿಗೂ ಸುಸ್ವಾಗತ. ಇವತ್ತು ನಮ್ಮ ಶಾಲೆಯ ಹೊಸ ಅಧ್ಯಾಯ ಶುರುವಾಗ್ತಿದೆ. ಹೊಸ ಆರಂಭ ಇದು. ಖುಷಿಯ ಕ್ಷಣಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಾ. ಅದೇ ನಮ್ಮ ಖುಷಿ. ಈಗ ನಮ್ಮ ಶಾಲೆಯ ಸಂಸ್ಥಾಪಕರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೀನಿ. ಸರ್, ಪ್ಲೀಸ್ ಕಮ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಂಸ್ಥೆ ಭವಿಷ್ಯದ ಬಗ್ಗೆ ನಂಗೆ ತುಂಬ ಚಿಂತೆ ಆಗಿತ್ತು. ಇದನ್ನು ಯಾರ ಕೈಲಿ ಕೊಡೋದು, ಏನಪ್ಪ ಮಾಡೋದು, ಯಾರು ಕೊಟ್ಟರೆ ಇದು ಅಭಿವೃದ್ಧಿ ಹೊಂದುತ್ತೆ ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ದೇವರಿಗೆ ನನ್ನ ಮೊರೆ ಕೇಳಿಸ್ತು ಅನ್ಸುತ್ತೆ. ಒಂದು ಒಳ್ಳೆ ಕೆಲಸಕ್ಕೆ ದೇವರೇ ಹೇಗೆ ನಿಂತು ಸಹಾಯ ಮಾಡ್ತಾನೆ ಅಂತ ಇದು ಬಹಳ ಒಳ್ಳೆ ಉದಾಹರಣೆ ಅಂತ ನಾನು ಹೇಳಿ ಬಯಸ್ತೀನಿ. ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌತಮ್ ದಿವಾನ್ ಸರ್ ಆಫರ್ ಬಂತು. ದೇವರೇ ಅವರನ್ನು ನನ್ನ ಹತ್ರ ಕಳಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅವ್ರ ಆಫರ್ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು, ಹಾಗೆ ನೆಮ್ಮದಿ ಕೂಡ. ರೋಗಿ ಬಯಸಿದ ಹಾಲು ಆದರೆ ವೈದ್ಯರು ಹೇಳಿದ್ದು ಮಿಲ್ಕ್ ಶೇಕು ಅನ್ನೋ ಹಾಗಾಯಿತು ನೋಡಿ. ಇದು ಆ ದೇವರು ನನಗೆ ನಿರೀಕ್ಷೆಗೂ ಮೀರಿ ತುಂಬ ಕೊಟ್ಟಿದ್ದಾರೆ. ಇದು ಖಂಡಿತವಾಗ್ಲೂ ಉತ್ಪ್ರೇಕ್ಷೆ ಅಲ್ಲ ಅಥವಾ ಮುಖಸ್ತುತಿನೂ ಅಲ್ಲ, ಅದಿರೋದೇ ಹಾಗೆ. ಗೌತಮ್ ದಿವಾನ್ ಅವರಂಥವರು ನಮ್ಮ ಶಾಲೆ ನಡೆಸ್ತಾರೆ ಅಂತಂದರೆ ಅದು ನನ್ನ ಭಾಗ್ಯನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೌತಮ್ ಅವರು ನನಗೆ ವಯಸ್ಸಲ್ಲಿ ಚಿಕ್ಕವರಾದ್ರೂ ಅವ್ರ ಗುಣದಲ್ಲಿ ಸಾಧನೆಯಲ್ಲಿ ಬಹಳ ದೊಡ್ಡ ವ್ಯಕ್ತಿ. ಇಂಥವರು ನಮ್ಮ ಶಾಲೆನ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಸ್ಕೊಂಡಿರಲಿಲ್ಲ. ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯನೇ ನೋಡಿ. ಸಾವಿರಾರು ಜನ ದಿನಾನು ಹುಡ್ತಾರೆ, ಆದರೆ ಇಂಥ ವ್ಯಕ್ತಿ ಸಿಗೋದು ಬಹಳ ಅಪರೂಪ. ಹಣ ಯಾರು ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆ ಹಣದಿಂದ ನಾವು ಏನು ಮಾಡ್ತೀವಿ, ಯಾರ ಭವಿಷ್ಯ ಬದಲಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇವ್ರ ಕೈಲಿ ನಮ್ಮ ಶಾಲೆನ ಕೊಟ್ಟರೆ ಅದು ಸುರಕ್ಷಿತವಾಗಿರುತ್ತೆ ಅಂತ ನನಗನ್ನಿಸ್ತು. ನಮ್ಮ ಶಾಲೆನ ಬೆಳೆಸೋಕ್ಕೆ, ನಮ್ಮ ಶಾಲೆನ ಅಭಿವೃದ್ಧಿ ಹೊಂದೋಕ್ಕೆ ಇವರೇ ಸರಿಯಾದ ವ್ಯಕ್ತಿ. ನನ್ನ ಜೀವನದಲ್ಲಿ ತಗೊಂಡಿರೋ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಅಂತಂದರೆ ಗೌತಮ್ ದಿವಾನ್ ಅವ್ರ ಕೈಲಿ ನಮ್ಮ ಶಾಲೆನ ಕೊಡ್ತಾ ಇರೋದು. ಇದಕ್ಕೆ ನನಗೆ ಬಹಳ ತೃಪ್ತಿ ಇದೆ. ಪವರ್ ಇರೋರಿಗೆ ಪೊಸಿಷನ್ ಕೊಡ್ತು ಅಂತಂದರೆ, ಅಧಿಕಾರ ಕೊಡ್ತು ಅಂತಂದರೆ ಅದರ ದುರ್ಬಳಕೆ ಆಗತ್ತೆ. ಆದರೆ ವ್ಯಾಲ್ಯೂ ಇರೋರ ಕೈಗೆ ಪೊಸಿಷನ್ ಕೊಟ್ಟರೆ ಆ ಪೊಸಿಷನ್ಗೆ ಇನ್ನೂ ವ್ಯಾಲ್ಯೂ ಬರುತ್ತೆ. ನಮ್ಮ ಗೌತಮ್ ದಿವಾನ್ ಅವ್ರ ಕೈಲಿ ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಹೊಂದತ್ತೆ, ಬೆಳವಣಿಗೆ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೆ ನಾನು ತುಂಬ ಸಂತೋಷದಿಂದ ನಮ್ಮ ಶಾಲೆನ ಗೌತಮ್ ದಿವಾನ್ ಮತ್ತು ಅವರ ಪತ್ನಿ ಭೂಮಿಕಾ ಅವರು ನಮ್ಮ ಶಾಲೆನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಗೌತಮ್ ದಿವಾನ್ ಮತ್ತು ಅವರ ಪತ್ನಿ ಭೂಮಿಕಾ ಅವರು ನಮ್ಮ ಶಾಲೆನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅವರಿಗೆ ಸಹಾಯವಾಗಿ, ಬೆಂಬಲವಾಗಿ ಗೌತಮ್ ಸರ್ ಇರ್ತಾರೆ. ಬಲ ಬೆಂಬಲ ಎರಡೂ ಇದ್ದಾಗಾಯಿತು. ನಮಗೆ ಇದಕ್ಕಿಂತ ಹೆಚ್ಚಿನೇನು ಬೇಕು ಹೇಳಿ. ನಾನು ಗೌತಮ್ ದಿವಾನ್ ಸರ್ ಬಂದು ಎರಡು ಮಾತಾಡಬೇಕು ಅಂತ ಅವನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಲೈಫಲ್ಲಿ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರು ಒಬ್ಬರಿದ್ದಾರೆ. ಕಾಯ ವಾಚ ಮನಸ್ಸ ನಮ್ಮ ಜೊತೆಗಿರ್ತಾರೆ ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಯಾಕೆಂದರೆ ಸಾಧನೆ ಅನ್ನೋದು ಶುರು ಆಗೋದೆ ನಮ್ಮವ್ರ ಬೆಂಬಲದಿಂದ, ಅವ್ರು ಕೊಡೋ ಧೈರ್ಯದಿಂದ, ಅವ್ರು ಕೊಡೋ ನೆಮ್ಮದಿಯಿಂದ. ಭೂಮಿಕಾ ಅವರು ನನಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಾನು ಏನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕೆ ಅವರೇ ಭರವಸೆ ಕೊಟ್ಟಿರೋದು. ಹಾಗಾಗಿ ನನ್ನ ಶಕ್ತಿ, ಸ್ಫೂರ್ತಿ ಎಲ್ಲವೂ ಅವರೇ. ಹೆಸರಿಗೆ ತಕ್ಕ ಹಾಗೆ ಅವರು ಭೂಮಿನೇ. ಎಲ್ಲ ಭಾರವನ್ನು ಹೊರ್ತಾರೆ, ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ನಾನು ಈ ಸ್ಕೂಲ್ನ ಟೇಕ್ ಓವರ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಅವ್ರ ಕಾರಣದಿಂದ. ಅವ್ರಿಗೆ ಮಕ್ಕಳ ಬಗ್ಗೆ ಇರೋ ಪ್ರೀತಿ ಇರ್ಬೋದು, ಮಕ್ಕಳ ಭವಿಷ್ಯ ಇರ್ಬೋದು, ಕಾಳಜಿ ಇರ್ಬೋದು, ಅವರ ಆಲೋಚನೆ ಇರ್ಬೋದು, ಕಳಕಳಿ ಇರ್ಬೋದು, ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆ್ಯಕ್ಚುಲಿ ನಾನು ಇವತ್ತೇನು ಮಾತಾಡಬಾರ್ದು, ಹಾಗಂತೇಳಿ ಜಾಸ್ತಿ ಮಾತಾಡ್ಬಿಟ್ಟೆ. ಇವತ್ತು ಭೂಮಿಕಾ ಅವ್ರ ದಿನ, ಅವ್ರು ಮಾತಾಡಬೇಕು. ಬನ್ನಿ ಭೂಮಿಕಾ, ಪ್ಲೀಸ್.
ಎಲ್ರಿಗೂ ನಮಸ್ಕಾರ. ಗೌತಮ್ ಅವ್ರು ಹೇಳಿದ ಅಷ್ಟು ಮಾತು ನಂದು. ಅವ್ರು ನನಗೆ ಧೈರ್ಯ ಕೊಡದೇ ಇದ್ದಿದ್ರೆ ನಾನಿವತ್ತು ಈ ಸ್ಥಾನದಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌತಮ್ ಅವ್ರು. ನಾನು ಟೀಚರ್ ಆಗಿದ್ದಕ್ಕೆ ಕಾರಣ ನಮ್ಮಪ್ಪ. ಅವರೇ ನನ್ನ ಮೊದಲನೇ ಗುರು, ನನ್ನ ಇನ್ಸ್ಪಿರೇಷನ್ ಅವರು. ಅವರು ಮೇಷ್ಟ್ರು, ಕನ್ನಡ ಮೇಷ್ಟ್ರು. ಅದನ್ನು ಹೇಳೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ನನಗೆ ಆಗಾಗ ಹೇಳ್ತಿದ್ರು, ಎಲ್ಲರೂ ಟೀಚರ್ ಕೆಲಸ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಕಂದ, ಅದು ಬರೀ ಕೆಲಸ ಅಷ್ಟೇ ಅಲ್ಲ, ಅದು ಒಂದು ಸೇವೆ. ಸಮಾಜನ ಕಟ್ಟೋ ಕೆಲಸ, ಸಮಾಜದ ಭವಿಷ್ಯವನ್ನು ರೂಪಿಸೋ ಕೆಲಸ. ಆಗ ಅವ್ರ ಮಾತಿನ ಆಳ ಗೊತ್ತಿರಲಿಲ್ಲ. ಆಮೇಲೆ ಒಂದಿನ ನಾನು ಟೀಚರ್ ಆದಮೇಲೆ ಗೊತ್ತಾಯ್ತು, ಮಕ್ಕಳ ಜೀವನದಲ್ಲಿ ಗುರುಗಳು ಬರೋದು ಅವ್ರ ಭವಿಷ್ಯಕ್ಕೆ ದಾರಿ ಮಾಡ್ಕೊಡೋದಕ್ಕೆ. ಶುರುವಲ್ಲಿ ನಾವು ಒಳ್ಳೆಯದನ್ನು ಬಿತ್ತಿದ್ರೆ ಅದು ಹೆಮ್ಮರವಾಗುತ್ತೆ, ಹಾಗೆ ನಾವು ಕೆಟ್ಟದನ್ನು ಬಿತ್ತಿದ್ರೆ ಅದೂ ಹೆಮ್ಮರವಾಗುತ್ತೆ. ಸೊ ಮಕ್ಕಳಿಗೆ ನಾವು ಏನನ್ನು ಕೊಡ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ನಾವು ಅವರಲ್ಲಿ ಏನನ್ನು ಬಿತ್ತೀವಿ ಅನ್ನೋದು ನಮ್ಮ ಮೇಲಿರುತ್ತೆ. ಈ ವಿಷಯದಲ್ಲಿ ಸ್ಕೂಲ್ ಜವಾಬ್ದಾರಿ, ಟೀಚರ್ ಜವಾಬ್ದಾರಿ ತುಂಬಾ ದೊಡ್ಡದು. ಅದಕ್ಕೆ ನಮ್ಮಲ್ಲಿ ಅಪ್ಪ ಅಮ್ಮನ ನಂತರದ ಸ್ಥಾನ ಒಬ್ಬ ಗುರು ಕೊಡ್ತಾರೆ. ಅಪ್ಪ ಅಮ್ಮ ಜನ್ಮ ಕೊಟ್ಟರೆ ಗುರು ಮಕ್ಕಳಿಗೆ ಇನ್ನೊಂದು ಜನ್ಮ ಕೊಡ್ತಾರೆ, ಅವ್ರ ಭವಿಷ್ಯಕ್ಕೆ ದಾರಿ ಮಾಡಿಕೊಡ್ತಾರೆ. ತುಂಬ ಶ್ರೇಷ್ಠವಾದ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ನನಗೂ ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಈ ಸಂದರ್ಭದಲ್ಲಿ ನಾನು ಒಬ್ಬರ ವ್ಯಕ್ತಿಯ ಬಗ್ಗೆ ಮಾತಾಡಲೇಬೇಕು. ನಮ್ಮಪ್ಪ ಮೇಷ್ಟ್ರು ಅಂತ ಹೇಳಿದ್ನಲ್ಲ, ಅವರು ಮೇಷ್ಟ್ರು ಆಗೋದಕ್ಕೆ ಕಾರಣ ಇನ್ಯಾರು ಅಲ್ಲ, ನನ್ನ ಅತ್ತೆ ಗೌತಮ್ ದಿವಾನ್ ಅವ್ರ ತಾಯಿ ಭಾಗ್ಯ ದಿವಾನ್ ಅವರು. ಬಡವರಾದ ನಮ್ಮ ತಂದೆಗೆ ವಿದ್ಯಾದಾನ ಮಾಡಿದ್ರು. ನಮ್ಮ ತಂದೆಗಷ್ಟೇ ಅಲ್ಲ, ಅವ್ರ ಥರ ಸಾವಿರಾರು ಜನ ವಿದ್ಯೆ ಕಲಿತು ಒಳ್ಳೆ ಭವಿಷ್ಯನ ಕಂಡುಕೊಂಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಅತ್ತೆ. ಅವರು ವಿದ್ಯೆ ಮಹತ್ವನ ಆ ಕಾಲದಲ್ಲಿ ಅರ್ಥ ಮಾಡ್ಕೊಂಡಿದ್ರು. ಒಂದು ಸಮಾಜನ ಬದಲಾಗೋದು ಬರೀ ಎಜುಕೇಷನಿಂದ ಮಾತ್ರ ಅಂತ ತುಂಬ ಬಲವಾಗಿ ನಂಬಿದ್ದಾರೆ. ಇವತ್ತು ನಾನು ಈ ಸಂಸ್ಥೆಯನ್ನು ನಡೆಸೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಸ್ಫೂರ್ತಿ ಅವರೇ.